ಫಾರ್ಮ್ ಹೌಸ್ನಲ್ಲಿ ಆಫ್ರಿಕನ್ ಹಂದಿ ಜ್ವರ. ಸೋಂಕು ತಡೆಗಟ್ಟಲು ಕ್ರಮ ಕೈಗೊಂಡ ಅಧಿಕಾರಿಗಳು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆಫ್ರಿಕನ್ ಹಂದಿ ಜ್ವರದ ಭೀತಿ ಕಾಣಿಸಿಕೊಂಡಿದ್ದು ಜನರಲ್ಲಿ ಭೀತಿ ಹುಟ್ಟಿಸ್ತಾ ಇದೆ. ಅಲ್ಲದೆ ಹಂದಿ ಜ್ವರ ಹರಡದಂತೆ ಅಧಿಕಾರಿಗಳು ಕ್ರಮ ಕೈಗೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಹೆಬ್ಬಾರಿ ಗ್ರಾಮದ ಫಾರ್ಮ್ ಹೌಸ್ನಲ್ಲಿದ್ದ ಹಂದಿಗಳಲ್ಲಿ ಆಫ್ರಿಕನ್ ಹಂದಿ ಜ್ವರ ಕಾಣಿಸಿಕೊಂಡಿದೆ. ಕೂಡಲೇ ಅಧಿಕಾರಿಗಳು ಅಲರ್ಟ್ ಆಗಿದ್ದು ಸೋಂಕು ಪೀಡಿತ ಹಂದಿಗಳನ್ನು ಪರೀಕ್ಷೆಗೆ ಒಳಪಡಿಸಿದ್ದು ಹಂದಿಗಳಲ್ಲಿ ಸೋಂಕು ಪತ್ತೆಯಾಗಿರುವುದು ಖಚಿತಪಡಿಸಿಕೊಂಡ ಬಳಿಕ ಹಂದಿ ಜ್ವರ ಹರಡದಂತೆ ಕ್ರಮ ಕೈಗೊಂಡಿದ್ದಾರೆ. ಹೆಬ್ಬಾರಿ ಗ್ರಾಮದ ಫಾರ್ಮ್ ಹೌಸ್ನಲ್ಲಿದ್ದ ಹಂದಿಗಳಲ್ಲಿ ಆಫ್ರಿಕನ್ ಹಂದಿ ಜ್ವರ ಕಾಣಿಸಿಕೊಂಡಿದ್ದು ಆಗಸ್ಟ್ 19ರಿಂದ ಈವರೆಗೂ ಸುಮಾರು 100 ಹಂದಿಗಳು ಸಾವನ್ನಪ್ಪಿದ್ದವು. ಇದರಿಂದ ಅಕ್ಕಪಕ್ಕದ ಗ್ರಾಮಗಳಲ್ಲಿ ಭೀತಿ ಶುರುವಾಗಿತ್ತು. ಈ ಬಗ್ಗೆ ಆರೋಗ್ಯ ಇಲಾಖೆ ಹಾಗೂ ಪಶು ವೈದ್ಯಕೀಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿದ್ದು ಕೂಡಲೇ ಫಾರ್ಮ್ ಹೌಸ್ಗೆ ಅಧಿಕಾರಿಗಳು ಭೇಟಿಯನ್ನ ನೀಡಿ ಹಂದಿಗಳನ್ನು ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಅದರಲ್ಲಿ ಸುಮಾರು 57 ಹಂದಿಗಳಿಗೆ ಆಫ್ರಿಕನ್ ಜ್ವರ ಕಾಣಿಸಿಕೊಂಡಿದ್ದು ಕೂಡಲೇ ಅಧಿಕಾರಿಗಳು ನಿಯಮಾನುಸಾರ ಸೋಂಕು ಪೀಡಿತ ಹಂದಿಗಳನ್ನು ಸಾಯಿಸಿ ಗುಂಡಿಗೆ ಹಾಕಿ ಮುಚ್ಚುವ ಮೂಲಕ ಸೋಂಕು ಹರಡದಂತೆ ಕ್ರಮ ಕೈಗೊಂಡಿದ್ರು. ಸ್ಯಾಂಪಲ್ಸ್ ಅನ್ನು ಕೂಡ ನಾವು ಕಳಿಸಿಕೊಟ್ಟಿದ್ದು ಪಾಸಿಟಿವ್ ಬಂದಿದೆ. ಪಾಸಿಟಿವ್ ಬಂದ ತಕ್ಷಣದಲ್ಲೇ ನಾವು ಏನು ವೆಟರ್ನರಿ DD ಅವರು ಸ್ಪಾಟ್ಗೆ ಆಲ್ರೆಡಿ ಹೋಗಿದ್ದಾರೆ, ಆ್ಯಕ್ಷನ್ನು ಮಾಡಿದ್ದಾರೆ. ಕೂಡಲೇ ಏನು ಸುಮಾರು 78 ಹಂದಿಗಳು ಇದೆ, ಅವೆಲ್ಲದನ್ನು ಕೂಡ ನಾವು ನಿಯಮಾನುಸಾರ ಇವತ್ತು ಕಲ್ಲು ಮಾಡ್ತಾಯಿದ್ದೀವಿ. ಕಲ್ಲು ಮಾಡಿ ಹೆಂಗೆ ಅಕ್ಕಿ ಜ್ವರ ಬಂದಾಗ ನಾವು ಯಾವ ರೀತಿ ಒಂದು ಕ್ರಮವನ್ನು ತೆಗೆದುಕೊಂಡಿದ್ವೋ ಅದೇ ಮಾದರಿಯಲ್ಲಿ ನಾವು ಹಂದಿಗಳನ್ನು ಕೊಲ್ತಕ್ಕಂಥ ಕೆಲಸವನ್ನು ಕೂಡ ನಿಯಮಾನುಸಾರ ಮಾಡಿದ್ದೀವಿ. ಜೊತೆಗೆ ಅವುಗಳನ್ನ ವೆಯ್ಟ್ ಮಾಡ್ತೀವಿ. ವೇ ಮಿಷಿನ್ಗೆ ಹಾಕಿಬಿಟ್ಟು ವೆಯ್ಟ್ ಮಾಡಿದಾಗ ಒಂದೊಂದು ತೂಕಕ್ಕೂ ಕೂಡ ಇಷ್ಟು ಪರಿಹಾರ ಕೊಡಬೇಕು ಅಂತಲೂ ನಾರ್ಮ್ಸ್ ಇದೆ. ಆ ನಾರ್ಮ್ಸ್ ಪ್ರಕಾರ ಯಾರು ಸಾಕಾಣಿಕೆಯನ್ನು ಮಾಡಿರ್ತಾರೆ ಅಂಥವರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತೀವಿ. ಹಾಗಾಗಿ ಸಂಪೂರ್ಣ ನಿಯಂತ್ರಣದಲ್ಲಿದೆ. ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಈಗ ಆಲ್ರೆಡಿ ನಾವು ಹಂದಿ ಜ್ವರಕ್ಕೆ ಸಂಬಂಧಪಟ್ಟಂತೆ ತೆಗೆದುಕೊಂಡಿದ್ದೀವಿ. ಬಟ್ ಇದರಿಂದ ಮಾನವ ಇದಕ್ಕೇನು ತೊಂದರೆ ಇಲ್ಲ, ಯಾವುದೇನು ತೊಂದರೆ ಆಗೋದಿಲ್ಲ. ಬಟ್ ಆದರೂ ಕೂಡ ಇದು ಸ್ಪ್ರೆಡ್ ಆಗಬಾರ್ದು, ಮತ್ತು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸ್ಪ್ರೆಡ್ ಆಗಿ ಮುಂದೆ ವಿಪರೀತವಾದಂಥ ಇದು ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರನೇ ಇಮಿಡಿಯೇಟ್ಲಿ ಕಂಟ್ರೋಲಲ್ಲಿ ಇದೆ. ಸರ್, ಎಷ್ಟು ಪರಿಹಾರ ಅಂತಂದರು? ಪರಿಹಾರ ನಾರ್ಮ್ಸ್ ಇದೆ ಗೊತ್ತಿದ್ದಲ್ಲ. ಸುಮಾರು 20 kg ತನಕ ಬಂದರೆ ಒಂದು, 20ರಿಂದ 40 kg ತನಕ ಬಂದರೆ ಒಂದು, 40 ಮೇಲೆ ಬಂದರೆ ಒಂದು, ಈ ಥರದಲ್ಲಿ ನಾರ್ಮ್ಸ್ ಇದೆ. ಆ ನಾರ್ಮ್ಸ್ ಪ್ರಕಾರ ಈತ ಹಂದಿ ಫಾರ್ಮ್ ಹೌಸ್ನ ಮಾಲೀಕ ವೆಂಕಟರೆಡ್ಡಿ ಸೋಂಕಿನಿಂದ ಮೃತಪಟ್ಟ 50ಕ್ಕೂ ಹೆಚ್ಚು ಹಂದಿಗಳನ್ನು ಸಮೀಪದ ಕೆರೆಗೆ ಬಿಸಾಡಿ ಬೇಜವಾಬ್ದಾರಿತನ ಮೆರೆದಿದ್ದ. ಇದರಿಂದ ಸ್ಥಳೀಯರು ಆತಂಕಗೊಂಡು ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಇದರಿಂದ ಸ್ಥಳ ಪರಿಶೀಲನೆ ನಡೆಸಿದ್ದು ಹಂದಿ ಫಾರ್ಮಿನ ಮಾಲೀಕ ವೆಂಕಟರೆಡ್ಡಿ ವಿರುದ್ಧ ಪ್ರಕರಣ ದಾಖಲು ಮಾಡಿಕೊಂಡು ಕ್ರಮ ಕೈಗೊಂಡಿದ್ದಾರೆ. ಇರ್ಬೋದು, ಮನುಷ್ಯರಿಗೆ ಬರೋದಿಲ್ಲ. ಈಗ ಯಾವುದೇ ಕಾರಣಕ್ಕೆ ಮನುಷ್ಯರಿಗೆ ಬಂದಿರತಕ್ಕಂಥ ಉದಾಹರಣೆಗೆ ಸದ್ಯಕ್ಕೆ ಲಭ್ಯವಿಲ್ಲ. ಸೊ ಯಾವುದೇ ರೀತಿ ಅಂತ ನಮ್ಮ ಏನಿದೆ ಸಾರ್ವಜನಿಕರು ಯಾರು ಕೂಡ ಭಯಪಡ್ತಕ್ಕಂಥ ಅಗತ್ಯವಿಲ್ಲ. ಏನು ಮುಂಜಾಗ್ರತಾ ಕ್ರಮ ತಗೋಬೇಕು ಅಂತದ್ರ ಬಗ್ಗೆ ಮೊದಲು ಸತ್ತಿರ್ತಕ್ಕಂಥ ಪ್ರಾಣಿಗಳನ್ನ ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡ್ತಕ್ಕಂಥದ್ದು. ಎರಡನೇದು, ಈಗ ಆಲ್ರೆಡಿ ಏನು ಕೆರೆಗಳಿಗೆ ಹಾಕಿದ್ದಾರೆ, ಕೆರೆಯಲ್ಲಿ ಹಾಕಿರ್ತಕ್ಕಂಥ ಪ್ರಾಣಿಗಳನ್ನ ತೆಗೆದು ಅವನು ಕೂಡ ಭೂಮಿ ಒಳಗಡೆ ಹೂಳತಕ್ಕಂಥ ಮತ್ತು ಕೆರೆಗೆ ಡಿಸ್ಇನ್ಫೆಕ್ಷನ್ ಮಾಡ್ತಕ್ಕಂಥ ವ್ಯವಸ್ಥೆನೂ ಕೂಡ ಇವತ್ತು ತಾಲೂಕು ಆಡಳಿತ ಇರ್ಬೋದು, ಮಾನ್ಯ ಜಿಲ್ಲಾಡಳಿತದ ವತಿಯಿಂದ ಕ್ರಮ ತಗೊಳ್ತಕ್ಕಂಥದ್ದು ವರದಿ ಆಗ್ತಾಯಿದೆ. ಈಗ ಆಲ್ರೆಡಿ ಕೆರೆಗೆ ಹಾಕಿರ್ತಕ್ಕಂಥ ಸಂಬಂಧಿಸಿದಂಗೆ ಅದು ಪೊಲೀಸ್ ಕಂಪ್ಲೇಂಟ್ ಕೊಡೋದಕ್ಕೂ ಕೂಡ ತೀರ್ಮಾನ ಆಗಿದೆ. ಸರ್, ಈಗ ಕೆರೆ ನೀರಲ್ಲಿ ಈಗ ಎಲ್ಲ ನೀರೆಲ್ಲ ಕುಡಿತಾರೆ ಆ ಕಡೆ, ಅದ್ರ ಬಗ್ಗೆ ನೀವು? ಸೊ ಈಗ ಅದು ಹಂದಿಯಿಂದ ಹಂದಿಗೆ ಬರೋತ್ತೋ, ಹಂದಿಯಿಂದ ಹಸುಗಳಿಗಾಗಲಿ ಕೋಳಿಗಾಗಲಿ ಬರ್ತಕ್ಕಂಥದ್ದು ಯಾವುದೇ ರೀತಿ ಕಂಡು ಬಂದಿರೋದಿಲ್ಲ. ಆದರೂ ಕೂಡ ಮುನ್ನೆಚ್ಚರಿಕೆ ಕ್ರಮ, ಯಾಕೆಂದರೆ ಹಂದಿಗಳನ್ನ ಅವರು ಸುಮಾರು ಒಂದು ವಾರದಿಂದ ಮೇಲೆ ಹಾಕಿದ್ದಾರೆ, ಒಂದೇ ದಿನದಲ್ಲಿ ಹಾಕಿರ್ತಕ್ಕಂಥದ್ದಲ್ಲ. ಅದು ನೀರಲ್ಲಿ ಏನಾಗಿದೆ, ಸತ್ತ ನಂತರ ಅದು ತೇಲ್ಕೊಂಡೆಲ್ಲ ಬಂದು ದಡದಲ್ಲೆಲ್ಲ ಸೇರ್ಕೊಂಡಿದೆ. ಸುಮಾರು 50ಕ್ಕೂ ಹೆಚ್ಚು ಹಂದಿಗಳು ಅಲ್ಲಿ ಕೆರೆಯಲ್ಲಿ ಕಂಡು ಬರ್ತಾ ಇರ್ತಕ್ಕಂಥ ಕೆರೆಗಳಲ್ಲಿ ಇರ್ತಕ್ಕಂಥದ್ದೆಲ್ಲನೂ ಕೂಡ ತಾಲೂಕು ಆಡಳಿತನೂ ಕೂಡ ಇಲ್ಲೇ ಕೆರೆ ಹತ್ರನೇ ಇದೆ. ಅವೆಲ್ಲನೂ ಕೂಡ ತೆಗೆದು ಆ ಕೆರೆಗಳನ್ನ ಶುಚಿತ್ವ ಮಾಡ್ತಕ್ಕಂಥದ್ದು ಕೂಡ ಕ್ರಮ ಕೈಗೊಳ್ತಾ ಇದೆ. ನೋಡಿ, ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಇಲಾಖೆಯಿಂದ ಆಗಲಿ ಪಂಚಾಯತ್ ಇಲಾಖೆಯಿಂದ ಅವ್ರು ಯಾವುದೂ ಕೂಡ NOC ಕೊಟ್ಟಿಲ್ಲ. ಅವರು ಯಾವ ಥರ ನಡೆಸ್ತಾ ಇದ್ದಾರೆ ಅನ್ನೋದನ್ನು ಈಗ ಎನ್ಕ್ವೈರಿ ಮಾಡಿ ತಿಳ್ಕೋಬೇಕಾಗುತ್ತೆ. ಎರಡನೇ ವಿಚಾರ, ಈಗ ಏನು ಇಲ್ಲಿ ಹಾಕಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವೆಟರ್ನರಿ ಡಿಪಾರ್ಟ್ಮೆಂಟಿಂದ ಅನಿಮಲ್ ಹಸ್ಬೆಂಡ್ರಿಯಿಂದನೂ ಒಂದು ಕೇಸ್ ರಿಜಿಸ್ಟರ್ ಮಾಡ್ತೀವಿ. ಅದೇ ರೀತಿ TRDಯಿಂದನೂ ಒಂದು ಕೇಸ್ ರಿಜಿಸ್ಟರ್ ಆಗುತ್ತೆ. ಸೊ ಅದು ಮುಂದಿನ ಕಾನೂನು ಕ್ರಮ ಏನಿದೆ ಅದು. ಈಗ
ಸದ್ಯಕ್ಕೆ ಏನು ಇಲ್ಲಿ ಹಾಕಿದ್ದಾರೆ ಇದನ್ನು ಕ್ಯಾರ್ಕ್ಯಾಸ್ನ ಇದನ್ನು ಡೆಡ್ ಪಿಗ್ಗಿರಿಸ್ನ ಏನಿದೆ ಪಿಗ್ಗಿಸ್ನ ಎಲ್ಲದನ್ನು ನಾವು ರಿಮೂವ್ ಮಾಡಿಸಿ ಅದನ್ನು ಪ್ರಾಪರಾಗಿ ಡಿಸ್ಪೋಸಲ್ ಮಾಡಿಸ್ತಾ ಇದ್ದೀವಿ. ಅದರ ಜೊತೆಗೆ ನೀರು ಕಂಟಾಮಿನೇಟ್ ಆಗದಿರ ಡಿಸಿನ್ಫೆಕ್ಟನ್ನು ಇಲ್ಲಿ ಮೂವ್ ಮಾಡಿಸಿ ಅದನ್ನು ಡೈಲ್ಯೂಟ್ ಮಾಡಿಸಿ ಪಂಚಾಯತಿಯವರು ನಾವು ಒಟ್ಟಿಗೆ ಸೇರಿಕೊಂಡು ಇದನ್ನು ಡಿಸಿನ್ಫೆಕ್ಟೇಟ್ ಮಾಡಿ ಏನು ಜನಗಳಿಗೆ ತೊಂದರೆ ಆಗದಂತ ಒಂದು ಕ್ರಮವನ್ನು ವಹಿಸ್ತಾ ಇದ್ದೀವಿ. ಸರ್, ಈ ಒಂದು ನೀರಿನಿಂದ ಈ ಒಂದು ಏನು ಮಿಶ್ರಣ ಆಗಿದೆ, ಈ ನೀರು ಕುಡಿದಾಗ ಏನೋ ಜಾನುವಾರುಗಳಿಗೆ ಏನೋ ಸಮಸ್ಯೆ ಇಲ್ಲ, ಇದು ಏನಾಗಿದೆ, ಇದು ಝೂನೋಟಿಕ್ ಅಂತ ಹೇಳ್ತಾ ಇದ್ದಾರೆ ಇವರು. ಅಂದರೆ ಒಂದು ಸ್ಪೀಶೀಸಿಂದ ಇನ್ನೊಂದು ಸ್ಪೀಶೀಸ್ಗೆ ಹರಡುವಂಥ ವೈರಸ್ ಅಲ್ಲ, ಓನ್ಲಿ ಪಿಗ್ಸ್ಗೆ ಒಂದು ಪಿಗ್ಗಿಂದ ಇನ್ನೊಂದು ಪಿಗ್ಗೆ ಹರಡುವಂಥ ವೈರಸ್ ಆಗಿದೆ. ಹಾಗಾಗಿ ಯಾವುದೇ ಪ್ರಾಣಹಾನಿ ಆಗಲಿ ಇಲ್ಲಿರುವಂಥ ಸೇರಿರ್ತಕ್ಕಂಥ ಪ್ರಾಣಿಗಳಿಗೆ ಮಾತ್ರ ಆ ಥರ ಆಗುತ್ತೆ. ಇಲ್ಲಿರುವಂಥ ಯಾವುದೇ ಮೀನಿದೆ, ಹಕ್ಕಿಗಳಿದೆ, ಯಾವುದಕ್ಕೂ ಕೂಡ ಏನು ತೊಂದರೆ ಆಗಿಲ್ಲ. ಇದನ್ನು ಸೇವನೆ ಮಾಡೋದ್ರಿಂದ ಕೂಡ ಯಾವುದೇ ತೊಂದರೆ ಇಲ್ಲ ಅಂತ ಇಲಾಖೆಯವರು ತಿಳಿಸಿದ್ದಾರೆ. ಹಂದಿ ಜ್ವರ ಕಾಣಿಸಿಕೊಂಡ ಕೂಡಲೇ ಅಧಿಕಾರಿಗಳು ಅಲರ್ಟ್ ಆಗಿದ್ದು ಸುತ್ತಮುತ್ತಲ ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟಿದ್ದಾರೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.